ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಪೊಲಿಟಿಕಲ್ ಸುದ್ದಿ. ಇದು ಸಂಕ್ರಾಂತಿ ಹಬ್ಬದಂದೇ ಒಂದು ಬಿಗ್ ನ್ಯೂಸ್ ಸ್ಫೋಟವಾಗ್ತಾ ಇದೆ. ಅಖಂಡ ಶ್ರೀನಿವಾಸ ಮೂರ್ತಿ ಮಾಜಿ ಶಾಸಕರು ಲೋಕಸಭಾ ಚುನಾವಣೆಗೆ ಸದ್ದಿಲ್ಲದೆ ತಯಾರಿಯನ್ನು ನಡೆಸೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಕೋಲಾರದ ಮೇಲೆ ಕಣ್ಣಿಟ್ಟಿದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿಯವರು. ಕೋಲಾರದಿಂದ ಕಣಕ್ಕಿಳಿಯೋದಕ್ಕೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ಲಾಬಿಯನ್ನು ನಡೆಸ್ತಿದ್ದಾರೆ. ಅದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಒಂದು ಹಂತದ ಮಾತುಕತೆಯನ್ನು ಕೂಡ ನಡೆಸಿರುವಂತಹ ಅಖಂಡ ಶ್ರೀನಿವಾಸ ಮೂರ್ತಿಯವರು. ಆದರೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ತಾರಾ, JDS ಇಂದ ಟಿಕೆಟ್ ಸಿಗುತ್ತೆ? ಯಾಕೆಂದರೆ ಮೈತ್ರಿ ಆಗಿದೆ. ಮೈತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ BJP JDS ತೀರ್ಮಾನವನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭ. ವೆಲ್ಕಮ್ ಬ್ಯಾಕ್. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ ಮತ್ತೆ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಮುಖ್ಯ ದ್ವಾರಕ್ಕೆ ಸ್ವರ್ಣ ಲೇಪಿತ ಬಾಗಿಲನ್ನ ಜೋಡಣೆ ಮಾಡ್ತಾರೆ. ಅಯೋಧ್ಯೆಯ ಮುಖ್ಯ ದ್ವಾರಕ್ಕೆ ಚಿನ್ನದ ಬಾಗಿಲನ್ನ ಇವತ್ತು ಜೋಡಣೆ ಮಾಡ್ತಾರೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯ ದ್ವಾರಕ್ಕೆ ಸ್ವರ್ಣ ಲೇಪಿತ ಬಾಗಿಲು ಜೋಡಣೆ ಆಗುತ್ತೆ. ಆಕರ್ಷಕ ಕುಸುರಿ ಕೆತ್ತನೆ ಇರುವಂತ ಸ್ವರ್ಣ ಲೇಪಿತ ಬಾಗಿಲು ಇದಾಗಿದೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಹೌದು. ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ. ಉದ್ಘಾಟನೆಯನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ಕೂಡ ಕ್ಷಣಗಣನೆ ಶುರುವಾಗಿದೆ. ಅಯೋಧ್ಯೆಯ ಮಂದಿರದ ಒಂದು ಭಾಗವಾಗಿ ಮುಖ್ಯ ದ್ವಾರದ ಆ ಬಾಗಿಲು ಸ್ವರ್ಣ ಲೇಪಿತ ಬಾಗಿಲು, ಆಕರ್ಷಕವಾದಂಥ ಕುಸುರಿಯಿಂದ ಕೆತ್ತನೆ ಮಾಡಿರುವಂಥ ಚಿನ್ನದ ಬಾಗಿಲು ಇವತ್ತು ಜೋಡಣೆಯಾಗುತ್ತೆ. ಪರಮ ಪವಿತ್ರವಾದಂಥ ದಿನ ಇವತ್ತು. ಮಕರ ಸಂಕ್ರಮಣದ ಪಾವಿತ್ರ್ಯವಾದಂಥ ದಿನದಂದು ಶ್ರೀರಾಮಚಂದ್ರನ ಮುಖ್ಯ ದ್ವಾರಕ್ಕೆ ಸ್ವರ್ಣ ಲೇಪಿತ ಬಾಗಿಲು ಇವತ್ತು ಜೋಡಣೆ ಆಗುತ್ತೆ. ಶ್ರೀರಾಮಚಂದ್ರನ ಭವ್ಯವಾದಂಥ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ. ಉದ್ಘಾಟನೆಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಇಡೀ ಕೋಟ್ಯಾನುಕೋಟಿ ಹಿಂದೂಗಳ ಕನಸು ಭವ್ಯವಾದ ಶ್ರೀರಾಮಚಂದ್ರನ ಮಂದಿರ ಜೊತೆಗೆ ಬಾಲರಾಮನ ಪುಣ್ಯ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಈ ಸಂಭ್ರಮದಲ್ಲಿ ಬಹಳ ವೈಭವದಿಂದ ಆಕರ್ಷಕವಾಗಿ ಮಂದಿರದ ಕುಸುರಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಶ್ರೀರಾಮಚಂದ್ರನ ಆ ಭವ್ಯವಾದ ಮಂದಿರದ ಒಂದೊಂದು ಕೆತ್ತನೆಯೂ ಕೂಡ ಒಂದು ಇತಿಹಾಸವನ್ನೇ ಹೇಳುತ್ತೆ. ಇಷ್ಟು ಅದ್ದೂರಿಯಾಗಿ ಮಂದಿರವನ್ನ ಹಿಂದೂಗಳ ಪರಮ ಪವಿತ್ರ ಸ್ಥಳವಾಗಿ ಮಾಡಿರುವಂತಹ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅದರ ಒಂದು ಭಾಗವಾಗಿ ಮುಖ್ಯ ದ್ವಾರದ ಬಾಗಿಲನ್ನ ಸ್ವರ್ಣ ಲೇಪಿತವಾಗಿ ಮಾಡಿರುವಂಥ ಬಾಗಿಲು ಇವತ್ತು ಜೋಡಣೆ ಆಗ್ತಾ ಇದೆ. ಮುಖ್ಯ ದ್ವಾರಕ್ಕೆ ಆ ಬಾಗಿಲು ಜೋಡಣೆ ಆಗ್ತಾ ಇದೆ. ಆ ಸಂಭ್ರಮದ ದಿನ ಇವತ್ತು ಮಕರ ಸಂಕ್ರಮಣ, ಪವಿತ್ರವಾದಂಥ ದಿನ, ಪವಿತ್ರವಾದಂಥ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ.